ಡಿಯರ್ ಮೆನ್, ನೀವು ಯಾವುದೇ ಕಾರಣಕ್ಕೂ ವೇಶ್ಯೆಯರನ್ನು ಮದುವೆ ಆಗೋಕ್ಕೆ ಹೋಗಬೇಡಿ. ನೀವೇ ನಿಮ್ಮ ಲೈಫನ್ನು ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೆ ನಮ್ಮ ಈ ಜಗತ್ತಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಸುಂದರವಾಗಿರುವ ಹುಡುಗಿಯರು ನೋಡೋಕ್ಕೆ ಸಿಗ್ತಾರೆ. ಆದರೆ ನಿಮಗೆ ತಪ್ಪಿಯೂ ಕೂಡ ಹೆಜ್ಜೆ ಹೆಜ್ಜೆಗೆ ಶ್ರೀಮಂತನಾಗಿರುವ ಸಕ್ಸಸ್ಫುಲ್ ಆಗಿರುವ ಹುಡುಗರು ನೋಡೋಕ್ಕೆ ಸಿಗಲ್ಲ. ಈ ಜಗತ್ತಿನಲ್ಲಿರುವ 99% ಮಹಿಳೆಯರು ಬ್ಯೂಟಿಫುಲ್ ಆಗಿದ್ದಾರೆ. ಆದರೆ ಕೇವಲ 1% ಪುರುಷರು ಸಕ್ಸಸ್ಫುಲ್ ಆಗಿದ್ದಾರೆ ಮತ್ತು ಶ್ರೀಮಂತರಾಗಿದ್ದಾರೆ. ಹಾಗೆ ನೋಡೋಕ್ಕೆ ಹೋದರೆ ಹುಡುಗರಿಗೇ ಜಾಸ್ತಿ ಡಿಮ್ಯಾಂಡ್ ಇದೆ. ಹುಡುಗಿಯರು 2-3 ಸಾವಿರ ಖರ್ಚು ಮಾಡಿಬಿಟ್ಟು ಮೇಕಪ್ ಮಾಡ್ಕೊಂಡ್ಬಿಟ್ರೆ ಅವರು ಸುಂದರವಾಗಿ ಕಾಣ್ತಾರೆ. ಆದರೆ ನೀವು 2-3 ಸಾವಿರ ಖರ್ಚು ಮಾಡಿಬಿಟ್ಟು ಶ್ರೀಮಂತರಾಗೋಕ್ಕೆ ಸಾಧ್ಯವಿಲ್ಲ. ನೀವು ಶ್ರೀಮಂತರ ಥರ ಕಾಣಿಸ್ಕೊಳ್ಬೇಕಪ್ಪ ಅಂತಂದರೂ ಕೂಡ ಅದಕ್ಕೆ ಲಕ್ಷಾಂತರ ದುಡ್ಡು ಬೇಕಾಗತ್ತೆ. ಈ ಜಗತ್ತಿನಲ್ಲಿ ಸಕ್ಸಸ್ಫುಲ್ ಆಗಿರುವ ಶ್ರೀಮಂತರಾಗಿರುವ ಒಳ್ಳೆಯ ಹುಡುಗರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಹೀಗಾಗಿ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ. ನೀವು ನಿಮ್ಮ ವ್ಯಾಲ್ಯೂವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ರಿಲೇಷನ್ಶಿಪ್ನಲ್ಲಿ ಪ್ರೊವೈಡರ್ ಆಗಿದ್ದೀರಾ, ಅವರ ಥರ ಪ್ಯಾರಾಸೈಟ್ ಆಗಿಲ್ಲ. ನೀವು ವ್ಯಾಲ್ಯೂ ಪ್ರೊವೈಡ್ ಮಾಡ್ತಾ ಇದ್ದೀರಾ, ರಿಸೋರ್ಸಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಸಿಸ್ಟಮನ್ನು ಕೊಡ್ತಾ ಇದ್ದೀರಾ, ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ. ಜೀವನ ಪೂರ್ತಿ ನೀವು ಸಂಪಾದಿಸಿದ ದುಡ್ಡನ್ನು ಅವರ ಮೇಲೇ ಸುರಿಯೋರಿದ್ದೀರಾ. ಸೊ ರಿಲೇಷನ್ಶಿಪ್ನಲ್ಲಿ ನಿಮ್ಮ ವ್ಯಾಲ್ಯೂ ಮತ್ತು ನಿಮ್ಮ ಡಿಮ್ಯಾಂಡು ಜಾಸ್ತಿ ಇದೆ. ಅದಕ್ಕಾಗಿ ನನಗಿನ್ನೂ ಮದುವೆ ಆಗ್ತಾ ಇಲ್ಲ, ಮದುವೆ ಆಗೋಕ್ಕೆ ಯಾರೂ ಹೆಣ್ಣು ಕೊಡ್ತಿಲ್ಲ ಅಂಥೇಳಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ನೀವು ವೇಶ್ಯೆಯರನ್ನು ಮದುವೆ ಆಗೋಕ್ಕೆ ಹೋಗ್ಬಿಡಿ. ನಿಮ್ಮ ಲೈಫನ್ನು ನೀವೇ ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳೋಕೆ ಹೋಗ್ಬಿಡಿ. ನಿಮ್ಮ ಖುಷಿಯನ್ನು ನೀವೇ ಕೊಲೆ ಮಾಡಬೇಡಿ. ನಾನು ಈ ಒಂದು ರಿಲೇಷನ್ಶಿಪ್ ಅಡ್ವೈಸನ್ನು 1% ಕ್ಲಬ್ನಲ್ಲಿ ಬರುವ ಹೈ ವ್ಯಾಲ್ಯೂ ಮೆನ್ಗಳಿಗೆ, ರಿಚ್ ಮೆನ್ಗಳಿಗೆ, ಸಕ್ಸಸ್ಫುಲ್ ಆಗಿರುವ ಮೆನ್ಗಳಿಗೆ ಮಾತ್ರ ಕೊಡ್ತಾ ಇರುವೆ. ಸಿಂಪ್ಗಳಿಗೆ 99% ಲೂಸರ್ ಕ್ಲಬ್ಬಲ್ಲಿರುವ ಪುರುಷರಿಗೆ ಈ ಅಡ್ವೈಸನ್ನು ನಾನು ಕೊಡ್ತಾ ಇಲ್ಲ. 99% ಪುರುಷರು ಯಾವ ರೀತಿ ಇದ್ದಾರಪ್ಪ ಅಂತಂದರೆ ಅವರಿಗೆ ಹುಡುಗಿ ಇರಬೇಕು ಮತ್ತು ಜೀವಂತವಾಗಿರಬೇಕು, ಸಾಕು. ಅವ್ರು ಮದುವೆ ಆಗೋಕ್ಕೆ ರೆಡಿ ಇದ್ದಾರೆ, ಎಲ್ಲವನ್ನ ಕೂಡ ಅನುಭವಿಸೋಕ್ಕೆ ರೆಡಿ ಇದ್ದಾರೆ ಅವರು. ಅವರಿಗಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇಲ್ಲ. ನಿಮಗೆ ನಾನೊಂದು ಸಂಗತಿಯನ್ನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡುವೆ. ಲೆಟ್ ಮೀ ಎಕ್ಸ್ಪ್ಲೇನ್ ಕ್ಲಿಯರ್ಲಿ. ನೀವು ಯಾರನ್ನು ವೇಶ್ಯೆ ಅಂತ ಅಂದ್ಕೊಂಡಿದ್ದೀರೋ ಅವರು ವೇಶ್ಯೆಯರಲ್ಲ. ಮತ್ತೊಂದು ಸರ್ತಿ ಹೇಳುವೆ, ನೀವು ಯಾರನ್ನು ವೇಶ್ಯೆ ಅಂತ ಅಂದ್ಕೊಂಡಿದ್ದೀರೋ ಅವರು ವೇಶ್ಯೆಯರಲ್ಲ. ಯಾರು ತಮ್ಮ ಹೊಟ್ಟೆಪಾಡಿಗಾಗಿ ನಿಸ್ಸಹಾಯಕರಾಗಿ ಮಧ್ಯರಾತ್ರಿ ಯಾರಿಗೂ ಗೊತ್ತಾಗದಂತೆ ಮೈ ಮಾರಿಕೊಳ್ತಾ ಇರ್ತಾರೋ ಅವರು ವೇಶ್ಯೆಯರಲ್ಲ. ಯಾರು ಹಾಡು ಹಗಲೇ ದುಡ್ಡಿಗಾಗಿ, ಅಪೋರ್ಚುನಿಟಿಗಳಿಗಾಗಿ ತಮ್ಮ ಮನಸ್ಸನ್ನು ಮಾರಿಕೊಳ್ತಾರೋ, ಮೋಸ ಮಾಡ್ತಾರೋ ಅವರೇ ನಿಜವಾದ ವೇಶ್ಯೆಯರಾಗಿದ್ದಾರೆ. ಯಾರು ಹಾಡುವಾಗಲೇ 3 ಬಿಟ್ಟು ನಮಗೆ ಮದುವೆ ಆಗೋಕ್ಕೆ ಸರ್ಕಾರಿ ನೌಕರಿ ಇರುವ ಗಂಡನೇ ಬೇಕು, ನಮಗೆ ಶ್ರೀಮಂತನಾಗಿರುವ ಗಂಡನೇ ಬೇಕು, ಅವನ ಹತ್ರ ಬಂಗ್ಲೆ ಅಂತ ದೊಡ್ಡ ಮನೆ ಇರಬೇಕು, ಸಿಟಿಯಲ್ಲಿ ಫ್ಲ್ಯಾಟ್ ಇರಬೇಕು, 100 ಎಕರೆ ಜಮೀನು ಇರಬೇಕು, ಅವನ ಹತ್ರ ಅಂತಹ ಕಾಸ್ಟ್ಲಿ ಕಾರ್ ಇರಬೇಕು, ಅವನ ತಂದೆ ತಾಯಿಗಳು ಇರಬಾರ್ದು, ಸತ್ತೋಗಿರಬೇಕು, ಅವನ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದಾಗಿರಬೇಕು ಅಂತೆಲ್ಲ ಡಿಮ್ಯಾಂಡ್ಗಳನ್ನು ಇಡ್ತಾರೋ ಅವರೇ ನಿಜವಾದ ವೇಶ್ಯೆಯರಾಗಿದ್ದಾರೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಯಾರನ್ನು ವೇಶ್ಯೆಯರು ಅಂತ ಅಂದ್ಕೊಂಡಿದ್ದೀರೋ ಅವರು ವೇಶ್ಯೆಯರಲ್ಲ. ಇಂಥವರೇ ನಿಜವಾದ ವೇಶ್ಯೆಯರಾಗಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡುವವರು ಕೂಡ ಅವರೇ ಆಗಿದ್ದಾರೆ. ಇದನ್ನು ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಅವರೇ ಅವರ ಯೋಗ್ಯತೆಯನ್ನು, ಅವರ ದರಿದ್ರ ಮೈಂಡ್ಸೆಟ್ಟನ್ನು ನಿಮಗೆ ಹೇಳ್ತಾ ಇದ್ದಾರೆ. ಸೊ ಇಂಥವರಿಂದ ದೂರ ಓಡಿ. ಸೊ 99% ಲೂಸರ್ಗಳ ಹತ್ರ ಯಾವುದೇ ಅವಕಾಶಗಳಿಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತೇಳಿ ಯಾರು ಸಿಗ್ತಾರೋ ಅವರನ್ನು ಮದುವೆ ಆಗಬೇಕಾಗತ್ತೆ, ಅದು ಅವರ ಹಣೆಬರ. ಆದರೆ ನೀವು ಈಗ ಸಕ್ಸಸ್ಫುಲ್ ಆಗಿದ್ದೀರಾ, ಹೈ ವ್ಯಾಲ್ಯೂ ಮೆನ್ ಆಗಿದ್ದೀರಪ್ಪ ಅಂತಂದರೆ, ರಿಚ್ ಆಗಿದ್ದೀರಪ್ಪ ಅಂತಂದರೆ ನಿಮ್ಮ ಹತ್ರ ಆಯ್ಕೆಗಳಿವೆ. ಯಾರು ನಿಮ್ಮನ್ನು, ನಿಮ್ಮ ಒಳ್ಳೆಯತನವನ್ನು, ನಿಮ್ಮ ಟ್ಯಾಲೆಂಟನ್ನು, ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ಮದುವೆ ಆಗ್ತಾರೋ, ನಿಮ್ಮನ್ನು ಪ್ರೀತಿಸಿ ಮದುವೆ ಆಗ್ತಾರೋ ಅಂಥವರನ್ನು ಮದುವೆಯಾಗಿ. ಅದನ್ನು ಬಿಟ್ಬಿಟ್ಟು ನಿಮ್ಮ ಹತ್ರ ಇರುವ ದುಡ್ಡನ್ನು, ಸಂಪತ್ತನ್ನು, ನೇಮು, ಫೇಮು, ಸಕ್ಸಸ್ಸನ್ನು, ಪವರನ್ನು, ಸ್ಟೇಟಸನ್ನು, ಪ್ರಾಪರ್ಟಿಗಳನ್ನು ನೋಡಿ ಯಾರು ಮದುವೆ ಆಗ್ತಾ ಇರ್ತಾರೋ ಇಂತಹ ಪ್ರಾಸ್ಟಿಟ್ಯೂಟ್ಗಳನ್ನು ಮದುವೆ ಆಗೋಕ್ಕೆ ಹೋಗ್ಬೇಡಿ. ನೀವು ನರಕ ಅನುಭವಿಸ್ತೀರಾ, ನಿಮ್ಮ ಲೈಫನ್ನು ನೀವೇ ಹಾಳು ಮಾಡಿಕೊಡ್ತೀರಾ. ಒಂದು ವೇಳೆ ಗಂಡ್ಮಕ್ಕಳೇನಾದರೂ 3 ಬಿಟ್ಟು ಪಬ್ಲಿಕ್ಕಲ್ಲಿ ಹೋಗಿ ನನಗೆ ಮದುವೆ ಆಗೋಕ್ಕೆ ಸುಂದರವಾಗಿರುವ ಹುಡುಗಿನೇ ಬೇಕು, ಆಕೆ ಸಖತ್ ಹಾಟ್ ಆಗಿರಬೇಕು, ಸಖತ್ ಸೆಕ್ಸಿ ಆಗಿರಬೇಕು ಅಂಥೇಳಿ ಹೇಳ್ಕೊಂಡು ಓಡಾಡಿದ್ರಿ, ಈ ಸಮಾಜ ಏನನ್ನತ್ತೆ? ಹುಡುಗರಿಗೆ ಕ್ಯಾರೆಕ್ಟರ್ಲೆಸ್ ಅನ್ನತ್ತೆ, ಕಿತ್ತೋದವನು ಅಂಥೇಳಿ ಥೂ ಅಂಥೇಳಿ ಉಗಿಯತ್ತೆ ತಾನೇ. ಆದರೆ ಈ ಹೆಂಗಸರು ನೋಡಿ ಹೆಂಗೆ ಹೇಳ್ತಾ ಇದ್ದಾರೆ, ಹುಡುಗಿರು ನೋಡಿ ಹೆಂಗೆ ಹೇಳ್ತಾ ಇದ್ದಾರೆ, ನನಗೆ ಸರ್ಕಾರಿ ನೌಕರಿ ಇರೋನೇ ಬೇಕು, ಅವನ ಹತ್ರ ಇಷ್ಟು ಕೋಟಿ ಇರಬೇಕು, ಅಂಥ ಕಾರ್ ಇರಬೇಕು, ಅದು ಬೇಕು ಇದು ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ.
ಹುಡುಗಿಗೇನೋ ಬುದ್ಧಿ ಇಲ್ಲ ಅಂತೇಳಿ ಹುಡುಗಿ ಮನೆಯವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನಾವು ಮೂರು ಬಿಟ್ಟವರಿದ್ದೀವಿ, ನಾವು ಲಾಲ್ಚಿಗಳಿದ್ದೀವಿ, ನಾವು ಗೋಲ್ಡ್ ಡಿಗರ್ಗಳಿದ್ದೀವಿ, ನಾವು ದುಡ್ಡಿಗಾಗಿ ಯಾರು ಬೇಕಾದವರ ಕಾಲನ್ನು ಕೂಡ ನೆಕ್ತೀವಿ ಅನ್ನೋದನ್ನು ಅವರೇ ಅವರ ಬಾಯಿಯಿಂದ ಹೇಳ್ತಾ ಇದ್ದಾರೆ. ಇವರೇ ನಿಜವಾದ ವೇಶ್ಯೆಯರಾಗಿದ್ದರೆ ಇಂಥವರ ಜೊತೆಗೆ ಸಂಬಂಧ ಬೆಳೆಸೋಕೆ ಹೋಗ್ಬಿಡಿ. ಯಾರು ಹೇಳ್ತಾ ಇರ್ತಾರಲ್ಲ, ನಾವು ಸರ್ಕಾರಿ ನೌಕರಿ ಇರೋರಿಗೆ ಮಾತ್ರ ಹೆಣ್ಣು ತೋರಿಸ್ತೀವಿ, ಸರ್ಕಾರಿ ನೌಕರಿ ಇದ್ದರೆ ಮಾತ್ರ ನಿಮ್ಮ ಬಯೋಡಾಟಾವನ್ನು ಕಳಿಸಿ, ನಿಮ್ಮ ಹತ್ರ ಇಷ್ಟು ಎಕರೆ ಜಮೀನಿದ್ರೆ, ಇಂಥ ಮನೆ ಇದ್ದರೆ, ಇಷ್ಟು ಕೋಟಿ ಆಸ್ತಿ ಇದ್ದರೆ ಮಾತ್ರ ಬಯೋಡಾಟಾ ಕಳಿಸಿ, ಮಾತ್ರ ಹೆಣ್ಣು ನೋಡೋಕ್ಕೆ ಬನ್ನಿ ಅಂತ ಹೇಳ್ತಾ ಇರ್ತಾರಲ್ಲ, ಅಂಥವರ ಜೊತೆಗೆ ಸಂಬಂಧ ಬೆಳೆಸೋಕೆ ಹೋಗ್ಬಿಡಿ, ಅಂಥವರನ್ನು ಮದುವೆ ಆಗೋಕ್ಕೆ ಹೋಗ್ಬಿಡಿ, ಅಂಥವರ ಹುಡುಗಿಯನ್ನು ಕೂಡ ಮದುವೆ ಆಗೋಕ್ಕೆ ಹೋಗ್ಬಿಡಿ. ಅವರನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ, ನೀವು ಸೇಫ್ ಆಗಿರಿ. ಸೊ ಅವ್ರು ಮೊದಲೇ ಹೇಳ್ತಾ ಇದ್ದಾರಪ್ಪ ಅಂತಂದರೆ, ನಾವು ದುಡ್ಡಿಗಾಗಿ ನಮ್ಮ ಹುಡುಗಿಯನ್ನು ಮಾರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರು, ಇಂಡೈರೆಕ್ಟಾಗಿ ಮತ್ತು ಡೈರೆಕ್ಟಾಗಿ. ಸದ್ಯಕ್ಕೆ ಈ ಮದುವೆ ಅನ್ನೋದು ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ ಆಗಿಬಿಟ್ಟಿದೆ. ನೀವು ಇದರಲ್ಲಿ ಅಮಾಯಕವಾಗಿ ಬಲಿಪೋಷಿಯಾಗಿ ಸಾಯಕ್ಕೆ ಹೋಗ್ಬಿಡಿ. ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳ್ಳಿ, ಇಂಥವರಿಂದ ದೂರ ಓಡಿಬಿಡಿ. ನೀವು ರಿಲೇಷನ್ಶಿಪ್ನಿಂದ ಸೆಕ್ಸನ್ನು ರಿಮೂವ್ ಮಾಡಿಬಿಡಿ. 99% ಹುಡುಗಿಯರ ಹತ್ರ ಕೊಡೋಕ್ಕೆ ಪುರುಷರಿಗೆ ಏನೂ ಇಲ್ಲವೇ ಇಲ್ಲ. ಮ್ಯಾರೇಜ್ ಲೈಫ್ನಿಂದ ಸೆಕ್ಸನ್ನು ರಿಮೂವ್ ಮಾಡಿಬಿಟ್ರೆ 99% ಹುಡುಗಿಯರ ಹತ್ರ ಗಂಡಂದರಿಗೆ ಕೊಡೋಕ್ಕೇನೂ ಇಲ್ಲ. ಜಸ್ಟ್ ಅವರ ದೇಹ ಮಾತ್ರ ಇದೆ ಕೊಡೋಕ್ಕೆ, ಬರೀ ಸೆಕ್ಸನ್ನಷ್ಟೇ ಅವ್ರು ಪ್ರೊವೈಡ್ ಮಾಡಬಲ್ಲರು, ಮಿಕ್ಕಿದ್ದೇನು ಕೊಡೋಕ್ಕೆ ಅವ್ರ ಹತ್ರ ಇಲ್ಲವೇ ಇಲ್ಲ. ಇನ್ನು ನೀವು ರಿಲೇಷನ್ಶಿಪ್ನಿಂದ ದುಡ್ಡನ್ನು ರಿಮೂವ್ ಮಾಡಿಬಿಡಿ. ಯಾವ ಮಹಿಳೆಯೂ ಯಾವ ಹುಡುಗಿನೂ ನಿಮ್ಮೊಂದಿಗಿರಲ್ಲ, ರನ್ ಓಡೋಗ್ಬಿಡ್ತಾರೋ. ನೀವು ಅವರೊಂದಿಗೆ ಸೇರಿಬಿಟ್ಟು ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ ಥರ ಮದುವೆ ಆಗಿಬಿಟ್ರೆ ನೀವು ನಿಮ್ಮ ಲೈಫನ್ನು ಹಾಳು ಮಾಡಿಕೊಳ್ತೀರಾ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇರುವೆ, ಯಾಕೆ ಈ ವಿಡಿಯೋವನ್ನು ಮಾಡ್ತಾ ಇರುವಪ್ಪ ಅಂತಂದರೆ, ಇವತ್ತು ನಾನು ಒಂದೇ ದಿನದಲ್ಲಿ ನನ್ನ 2 ಗೆಳೆಯರ ಅಂತಿಮ ಸಂಸ್ಕಾರ ಕ್ರಿಯೆಗಳನ್ನು ಮುಗಿಸಿ ಬಂದು ಸಂಜೆ ಈ ವಿಡಿಯೋವನ್ನು ಮಾಡ್ತಾ ಇರುವೆ. ನನ್ನ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದ. ಆತ ಪುಣೆಯಲ್ಲಿ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದ. ತಿಂಗಳಿಗೆ 1,20,000 ಸಂಬಳ ಇತ್ತು. ಸೊ ಅವನಿಗೆ ಮನೆಯವರು 3-4 ವರ್ಷದಿಂದ ಹೆಣ್ಣನ್ನು ಹುಡುಕ್ತಾಯಿದ್ರು. ಅವರ ಮನೆಯವರು ಯಾರಿಗೇ ಕೇಳಿದರೂ ಕೂಡ, ಇಲ್ಲ ಸರ್ಕಾರಿ ನೌಕರಿ ಇಲ್ಲ ಅಂತಂದರೆ ಬಯೋಡಾಟಾ ಕಳ್ಸೋಕ್ಕೆ ಹೋಗ್ಬಿಡಿ, ನೀವು ಮನೆಗೆ ನೋಡೋಕ್ಕೂ ಕೂಡ ಬರಬೇಡಿ, ನಾವು ನೋಡೋಲ್ಲ, ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅಂತ ಈ ಥರ ಹೇಳ್ತಾಯಿದ್ರು. ಸೊ ಅವನಿಗೆ ಅದು ಪ್ರತಿ ಸಲ ಹರ್ಟ್ ಆಗ್ತಾಯಿತ್ತು. ಯಾಕಪ್ಪ ಅಂತಂದರೆ ಅವನ ಮನೆಯವರು ಅವನಿಗೆ ಮೆಂಟಲಿ ಟಾರ್ಚರ್ ಕೊಡ್ತಾಯಿದ್ರು. ನೀನು ಏನು IT ಜಾಬ್ ಮಾಡ್ತಾ ಇದೆಯಾ, 1,20,000 ಇದ್ದರೆ ಏನು, ಅದು ಎಲ್ಲಿ ಸಾಕಾಗುತ್ತೆ, ನೀನು ಈ ಜಾಬ್ ಬಿಟ್ಟುಬಿಟ್ಟು ಕೋಚಿಂಗ್ ಸೇರ್ಕೋ, UPSC ಮಾಡು, ಗೌರ್ಮೆಂಟ್ ಜಾಬ್ಗಾಗಿ ತಯಾರಿ ಮಾಡು ಅಂತ ಹೇಳ್ತಾಯಿದ್ರು. ಬಟ್ ಅವನಿಗೆ ಅದು ಇಷ್ಟ ಇರಲಿಲ್ಲ. ಹೀ ಈಸ್ ಅ ಟೆಕ್ ಗಾಯ್, ಅವನಿಗೆ ಟೆಕ್ನಾಲಜಿಯಲ್ಲಿ ಇಂಟ್ರೆಸ್ಟ್ ಇದೆಯಪ್ಪ ಅಂತಲೇ ಅವನು ಇಂಜಿನಿಯರಿಂಗ್ ಮಾಡಿಬಿಟ್ಟು ಕೋಡಿಂಗ್ ಕಲಿತು ಒಂದು ಫಾರಿನ್ ಕಂಪ್ನಿಗೆ ಜಾಯ್ನ್ ಆಗಿದ್ದ. ಅವನಿಗೆ ಅದರಲ್ಲೇ ಇಂಟ್ರೆಸ್ಟ್ ಇತ್ತು. ಬಟ್ ಅವನ ಮನೆಯವರಿಗೆ ಅವನಿಗೊಂದು ಒಳ್ಳೆ ಹೆಣ್ಣು ಹುಡ್ಕೋಕ್ಕೆ ಸಾಧ್ಯ ಆಗಲಿಲ್ಲ. 1,20,000 ಸಂಬಳ ಇದ್ದರೂ ಕೂಡ ಅವನಿಗೆ ಒಂದು ಹೆಣ್ಣನ್ನು ಹುಡ್ಕೋಕ್ಕೆ ಅವರ ಮನೆಯವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಅವನ ಮನೆಯವರು, ರಿಲೇಟಿವ್ಸ್ಗಳು ಅವನಿಗೆ ಪ್ರತಿ ಸಲ ಹೆರಾಸ್ ಮಾಡ್ತಾಯಿದ್ರು, ಅವನನ್ನು ಹಂಗಿಸ್ತಾಯಿದ್ರು, ಕೀಳಾಗಿ ತೋರಿಸ್ತಾಯಿದ್ರು. ಸೊ ಆತ ಇದೇ ಒಂದು ಟೆನ್ಷನನ್ನು ನನ್ನೊಂದಿಗೆ ಎಷ್ಟೋ ಸರ್ತಿ ಶೇರ್ ಮಾಡಿದ್ದ. ಆದರೆ ಏನು ಮಾಡೋದು, ದುರಾದೃಷ್ಟ, ನಿನ್ನೆ ಅದೇ ಟೆನ್ಷನ್ನಲ್ಲಿ ಸ್ಪೀಡಾಗಿ ಡ್ರೈವ್ ಮಾಡೋಕ್ಕೆ ಹೋಗಿಬಿಟ್ಟು ಆ್ಯಕ್ಸಿಡೆಂಟ್ನಲ್ಲಿ ಸತ್ತೋಗ್ಬಿಟ್ಟ. ಇನ್ನು ಇನ್ನೊಬ್ಬ ಗೆಳೆಯನ ಕಥೆಯನ್ನು ಹೇಳ್ತೀನಿ. ಸೊ ಆತ ನೋಡೋಕ್ಕೆ ಸುಂದರವಾಗಿದ್ದ, ಟ್ಯಾಲೆಂಟೆಡ್ ಆಗಿದ್ದ, ಕಷ್ಟಪಟ್ಟು ಓದಿ ಅವನು ಸರ್ಕಾರಿ ನೌಕರಿಯನ್ನು ಕೂಡ ಗಿಟ್ಟಿಸಿಕೊಂಡಿದ್ದ. ಆದರೆ ಅವನ ದುರಾದೃಷ್ಟಕ್ಕೆ ಒಬ್ಬಳು ದರಿದ್ರ ಹೆಣ್ಣು ಅವನ ಹೆಂಡತಿಯಾಗಿ ತಗಲಾಕೊಂಡು ಬಿಡ್ತಾಳೆ. ಸೊ ಆಕೆ ಯಾವುದೋ ಒಂದು ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಲ್ಲಿ ಆಕೆಗೆ ಒಂದು 25,000 ಸಂಬಳ ಬರ್ತಾ ಇರುತ್ತೆ. ಸೊ ಆಕೆ ಇವನನ್ನು ನೋಡಿ ಏನು ಮದುವೆ ಆಗಿರಲ್ಲ. ಜಸ್ಟ್ ಇವನ ಹತ್ರ ಸರ್ಕಾರಿ ನೌಕರಿ ಇದೆ, ಸಂಪತ್ತಿದೆ, ಮಜಾ ಮಾಡ್ಬೋದು, ಇವನಿಗೆ ಸಂಬಳನೂ ಬರುತ್ತೆ, ಗಿಂಬಳನೂ ಬರುತ್ತೆ ಅಂತೇಳಿ ಐಯಾಸಿ ಜೀವನವನ್ನು ನಡೆಸ್ಬೋದು ಅಂತಲೇ ಮದುವೆ ಆಗಿದ್ಲು. ಬಟ್ ಮದುವೆ ಆದಾಗಿನಿಂದ ಫಸ್ಟ್ ನೈಟ್ನಿಂದಲೇ ಆಕೆ ಇವನಿಗೆ ಟಾರ್ಚರನ್ನು ಕೊಡ್ತಾಯಿದ್ಲು. ಫಸ್ಟ್ ನೈಟ್ನಲ್ಲಿ ಆಕೆ ಇವನಿಗೆ ಡಿವೋರ್ಸ್ನ ಡಿಮ್ಯಾಂಡನ್ನು ಇಟ್ಟಿದ್ಲು. ಸೊ ಇದಕ್ಕಾಗಿ ಇವನ ಮತ್ತು ಅವರ ಮನೆಯವರಿಗೆ ದೊಡ್ಡ ಜಗಳನೇ ಆಗಿತ್ತು ಮರುದಿನ. ಸೊ ಮದುವೆಯಾದ ದಿನದಿಂದಲೇ ಫಸ್ಟ್ ನೈಟ್ನಿಂದಲೇ ಇವರ ಕಲಹ ಶುರುವಾಗಿತ್ತು. ಆಕೆ ಮದುವೆಯಾಗಿ ಫಸ್ಟ್ ನೈಟ್ನಲ್ಲಿ ಹೇಳ್ತಾಳೆ, ನನಗೆ ಈ ಮದುವೆ ಇಷ್ಟ ಇಲ್ಲ, ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಮತ್ತು ಅವನೊಂದಿಗೆ ಕಳೆದ ಸುಂದರ ಕ್ಷಣಗಳ ಇಮೇಜ್ಗಳನ್ನು ತೋರಿಸ್ತಾಳೆ. ಅದರಲ್ಲಿ ಆಕೆ ಅವನಿಗೆ ಕಿಸ್ ಮಾಡ್ತಾ ಇದ್ದಾಳೆ, ಹಗ್ ಮಾಡ್ತಾ ಇದ್ದಾಳೆ, ಬಟ್ಟೆ ಬಿಚ್ಚಿ ಕುಂತಿದ್ದಾಳೆ ಅವನ ಜೊತೆಗೆ. ಅಂತಹ ಫೋಟೋಗಳನ್ನು ಇವನಿಗೆ ತೋರಿಸ್ತಾಳೆ. ತೋರಿಸ್ಬಿಟ್ಟು, ನೋಡು ನಮ್ಮ ರಿಲೇಷನ್ಶಿಪ್ ಇಲ್ಲರಿ ತನಕ ಮುಂದುವರೆದಿದೆ, ನಾನಂತೂ ನಿನ್ನನ್ನು ಗಂಡ ಅಂತ ಒಪ್ಕೊಳ್ಳೋಕ್ಕಾಗಲ್ಲ, ನೀನೇ ನನಗೆ ಡಿವೋರ್ಸ್ ಕೊಟ್ಬಿಡು ಅಂತೇಳಿ. ಸೊ ಇವಳಿಗೆ ಮದುವೆಯಾಗಿ ಫಸ್ಟ್ ನೈಟಲ್ಲೇ ಡಿವೋರ್ಸ್ ಕೇಳೋದಿದೆ ಅಂತಂದರೆ ಮದುವೆ ಯಾಕಾಗಬೇಕು? ಸೊ ಆಕೆ ಇಲ್ಲಿ ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿನೇ ಬಂದಿದ್ದಾಳೆ. ಸೊ ಇವನಿಗೆ ಸರ್ಕಾರಿ ನೌಕರಿ ಇದೆ, ಇವನಾಗಂತೂ ನನಗೆ ಡಿವೋರ್ಸ್ ಕೊಡಲ್ಲ, ಸೊ ಇವನಿಂದ ದುಡ್ಡು ಕೇಳ್ಬೋದು. ಸೊ ಈತ ನಮ್ಮ ತಾಳಕ್ಕೆ ತಕ್ಕಂತೆ ಕುಣಿತಾನೆ. ಸೊ ಅವಳ ಪ್ಲ್ಯಾನ್ ಹೆಂಗಿದೆ ನೋಡಿ. ಈಗ ಇವನೇ
ಅವಳಿಗೆ ಡಿವೋರ್ಸ್ ಕೊಡಬೇಕು, ಮತ್ತು ಇವಳನ್ನು ಮದುವೆ ಆದ ತಪ್ಪಿಗೆ ಅವಳಿಗೆ ದುಡ್ಡು ಕೂಡ ಕೊಡಬೇಕು. ಸೊ ಈ ರೀತಿ ಅವನನ್ನು 7-8 ತಿಂಗಳಿಂದ ಆಕೆ ಟಾರ್ಚರ್ ಮಾಡ್ತಾಯಿದ್ಲು. ಸೊ ಅವನೊಂದಿಗೆ ಫಿಸಿಕಲ್ ರಿಲೇಷನ್ಶಿಪ್ಪನ್ನು ಬೆಳೆಸದೆ ಮೆಂಟಲ್ ಕ್ರೂಯಾಲಿಟಿಯನ್ನು ಅವನ ಮೇಲೆ ತೋರಿಸ್ತಾ ಇದ್ಲು. ಆತ ಒಳ್ಳೆ ಲಾಯರ್ಗಳನ್ನು ಕನ್ಸಲ್ಟ್ ಆಗಿದ್ದ, ಆದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ಯಾಕಂದರೆ ಗಂಡ್ಮಕ್ಕಳ ಸೇಫ್ಟಿಗೆ ನಮ್ಮ ದೇಶದಲ್ಲಿ ಕಾನೂನುಗಳೇ ಇಲ್ಲ. ಸೊ ನಾನು ಇವಳಿಗೆ ದುಡ್ಡು ಕೊಟ್ಟುಬಿಟ್ರೆ ಈಕೆ ಮತ್ತಷ್ಟು ಪವರ್ಫುಲ್ ಆಗ್ತಾಳೆ, ಮತ್ತು ನನ್ನನ್ನೇ ಹೆರಾಜ್ ಮಾಡ್ತಾಳೆ, ನಮ್ಮ ಫ್ಯಾಮಿಲಿಯವರನ್ನು ಹೆರಾಜ್ ಮಾಡ್ತಾಳೆ. ಮತ್ತು ಆಕೆ ಫೇಕ್ ವರದಕ್ಷಿಣೆ ಕೇಸಲ್ಲಿ ಇವನನ್ನು, ಇವನ ತಂದೆ ತಾಯಿಗಳನ್ನು, ಇವರ ಅಕ್ಕಂಗಿಯರನ್ನು, ಮನೆಯವರನ್ನು ಎಲ್ಲರನ್ನ ಕೂಡ ಎಳೆತಂದಿದ್ಲು. ಸೊ ನಾನೇ ಸತ್ತೋಗ್ಬಿಟ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ಬಿಟ್ಟು ಆತ ಸೂಸೈಡ್ ಮಾಡಿಕೊಂಡು ಸತ್ತಿದ್ದಾನೆ. ಸೊ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳ ಪರಿಸ್ಥಿತಿ ಈ ರೀತಿ ಬಂದಿದೆ. ಸರ್ಕಾರಿ ನೌಕರಿ ಇದೆ ಅಂಥೇಳಿ ಯಾರೋ ನಿಮಗೆ ಹೆಣ್ಣು ಕೊಡ್ತಾ ಇದ್ದಾರೆ ಅಂಥೇಳಿ ನೀವು ಕಣ್ಮುಚ್ಚಿ ಮದುವೆ ಆದರೆ ಹಿಂಗೆ ಸೂಸೈಡ್ ಮಾಡ್ಕೊಂಡು ಸಾಯ್ತೀರ. ಇನ್ನು ನಿಮ್ಮ ಹತ್ರ ಸರ್ಕಾರಿ ನೌಕರಿ ಇಲ್ಲ ಅಂಥೇಳಿ ನಿಮಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ ಅಂಥೇಳಿ ನೀವು ಸಾಯೋ ಪರಿಸ್ಥಿತಿಗೆ ಹೋಗ್ತೀರ. ಸೊ ನಿಮಗೆ ಮದುವೆ ಆಗಲಿಲ್ಲಪ್ಪ ಅಂತಂದರೆ ಜಗತ್ತೇನು ಮುಳುಗೋಗಲ್ಲ. ನೀವು ಕಷ್ಟಪಟ್ಟು ಓದಿದ್ದೀರಾ, ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಿಮ್ಮ ಲೈಫನ್ನು ನಿಮಗಿಷ್ಟ ಬಂದಂತೆ ನೀವು ಎಂಜಾಯ್ ಮಾಡಿ, ನಿಮಗೋಸ್ಕರ ಬದುಕಿ. ನೀವು ಮದುವೆ ಆಗದಿದ್ದರೆ ಅದೇನು ದೊಡ್ಡ ಕ್ರೈಮ್ ಅಲ್ಲ. ಮದುವೆ ಆಗಲೇಬೇಕು ಅಂತ ಏನು ನಿಯಮವಿಲ್ಲ. ಮದುವೆ ಆಗ್ತಾ ಇಲ್ಲ ಅಂಥೇಳಿ ಆತುರಪಟ್ಟು ಇಂತಹ ವೇಶ್ಯೆಯರನ್ನು ಮದುವೆ ಆಗಿಬಿಟ್ಟು ನಿಮ್ಮ ಲೈಫನ್ನು ನೀವೇ ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳೋಕೆ ಹೋಗ್ಬಿಡಿ. ಸೊ ಯೋಚನೆ ಮಾಡಿ, ನಿಮ್ಮ ಲೈಫು ನಿಮ್ಮಿಷ್ಟ ಇದೆ. ಇನ್ನು ಯಾರು 99% ಲೂಸರ್ಗಳಿದ್ದೀರೋ ಅವರು ಹುಡುಗಿಯರನ್ನು ಹಿಂಬಾಲಿಸುವುದನ್ನು ಬಿಟ್ಟುಬಿಟ್ಟು, ಸಿಂಪಗಿರಿ ಮಾಡೋದನ್ನು ಬಿಟ್ಟುಬಿಟ್ಟು ಚೆನ್ನಾಗಿ ದುಡ್ಡನ್ನು ಸಂಪಾದಿಸುವುದರ ಮೇಲೆ ಫೋಕಸ್ ಮಾಡಿ. ಒಂದು ವೇಳೆ ನಿಮಗೆ ಹಣವನ್ನು ಗಳಿಸುವುದು ಹೇಗೆ, ಉಳಿಸುವುದು ಹೇಗೆ, ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಬೆಳೆಸುವುದು ಹೇಗೆ, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನಾನು ನಿಮಗೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ಸರಿಯಾಗಿ ಯೋಚನೆ ಮಾಡಿನೇ ಮದುವೆಯಾಗಿ. ನೀವು ಯಾರನ್ನು ಮದುವೆ ಆಗ್ತೀರಾ, ಯಾವಾಗ ಮದುವೆ ಆಗ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲದಕ್ಕೂ ಕೂಡ ಆಲ್ ದ ವೆರಿ ಬೆಸ್ಟ್.